ಅಮ್ಮ, ಅಪ್ಪ ಎಲ್ಲ ಬಿಟ್ಟು ಹೋಗುತ್ತಿದ್ದಾರಮ್ಮ. ಶಿವರಾಮನಿಯವರ ನೋವು ಎಂತಹವರಿಗೂ ಕಣ್ಣೀರು ಬರೆಸುತ್ತೆ. ಅಪ್ಪ ಪ್ಲೀಸ್ ವಾಪಸ್ ಬಾ. ಶಿವರಾಮ್ ಮಗಳು ಕಣ್ಣೀರು. ಬಾನಳ್ಳಿ ಮಧುಚಂದ್ರಕ್ಕೆ ಸೇರಿ ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟನೆ ಮಾಡಿರುವ ಮಾಜಿ IAS ಅಧಿಕಾರಿ ಕೆ. ಶಿವರಾಮ್ ಅವರು ಅಗಲಿದ್ದಾರೆ. ಕಳೆದ 12 ದಿನಗಳಿಂದ ಬೆಂಗಳೂರಿನ HCG ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದ ಇವರು ಕೊನೆ ಉಸಿರೆಳೆದಿದ್ದಾರೆ. ಶಿವರಾಮ್ ಅವರ ಸ್ಥಿತಿ ಗಂಭೀರವಾಗುತ್ತಿದೆ ಅಂತ ನಿನ್ನೆ ಎಲ್ಲೆಡೆ ಸುದ್ದಿ ಹರಡುತ್ತಾ ಇತ್ತು. ಕೆಲ ದಿನಗಳ ಹಿಂದೆಯಷ್ಟೇ ರಕ್ತದೊತ್ತಡದಲ್ಲಿ ಏರುಪೇರಾಗಿತ್ತು ಅಂತ ಆಸ್ಪತ್ರೆಗೆ ಸೇರಿದ್ರು. ಇದೀಗ ಹೃದಯಘಾತಕ್ಕೆ ಒಳಗಾಗಿ ಆರೋಗ್ಯದ ಸ್ಥಿತಿ ಸಂಕೀರ್ಣವಾಗಿದೆ ಅಂತ ಹೇಳಲಾಗುತ್ತಿದೆ. 71 ವಯಸ್ಸಿನ ಶಿವರಾಮ್ ಅವರು ಗುಣಮುಖರಾಗಲಿ ಅಂತ ಅವರ ಕುಟುಂಬದವರು, ಅಭಿಮಾನಿಗಳು ಪ್ರಾರ್ಥಿಸುತ್ತಿದ್ದರು. ಶಿವರಾಮ್ ಅವರು ಹುಟ್ಟಿದ್ದು ಏಪ್ರಿಲ್ 6, 1953. ಇವರು ಮೂಲತಃ ರಾಮನಗರ ಜಿಲ್ಲೆಯ ಕುರುಬೋಹಳ್ಳಿಯವರು. ಇವರ ಮೂಲ ಹೆಸರು ಶಿವರಾಮ್ ಕೆಂಪಯ್ಯ. ಇವರ ಪತ್ನಿ ಹೆಸರು ವಾಣಿ ಶಿವರಾಮ್. ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಬಾನಳ್ಳಿ ಮಧುಚಂದ್ರಕೆ ಸಿನಿಮಾದಲ್ಲಿ ನಟನೆ ಮಾಡಿ ಕರ್ನಾಟಕದ ಮನೆ ಮಾತಾಗಿದ್ರು. ವಸಂತ ಕಾವ್ಯ, ಪ್ರತಿಭಟನೆ, ಕನ್ನಡದ ಹಲವಾರು ಸಿನಿಮಾಗಳಲ್ಲಿ ಅಷ್ಟೇ ಅಲ್ಲದೆ ಬೋಲೆ ಬೋಲೆ ಲಡ್ಕಿ ಹಿಂದಿ ಸಿನಿಮಾಗಳಲ್ಲೂ ಕೂಡ ನಟನೆ ಮಾಡಿದರು. ಇನ್ನು ಭಾರತ ಸರ್ಕಾರ ತನ್ನ ಸರ್ಕಾರಿ ಹುದ್ದೆಗಳಿಗಾಗಿ ನಡೆಸುವ ಎಲ್ಲ ಪರೀಕ್ಷೆಗಳಲ್ಲಿಯೂ ಸಹ ಕನ್ನಡದಲ್ಲಿಯೂ ಪರೀಕ್ಷೆಗಳನ್ನು ಬರೆಯಲು ಅವಕಾಶ ನೀಡಬೇಕೆಂಬುದು ಕೆ. ಶಿವರಾಮ್ ಅವರ ಜೀವನದ ಅತಿ ದೊಡ್ಡ ಆಸೆ. ಇನ್ನು ಇವರ ಆಸೆ ಈಡೇರಲಿ ಎಂಬುದು ನಮ್ಮೆಲ್ಲರ ಆಶಯ. ಇನ್ನು ನೀವು ಕೂಡ ಅಗಲಿದ ಶಿವರಾಮ್ ಅವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.